ಆಮೇಲೆ ಅದು ಕಟ್ಟಡ ಕಟ್ತಾ ಅದು ಮಂಜೂರಾತಿ ಬೇರೆ, ಎಸ್ಟಿಮೇಟ್ ಬೇರೆ, ಬಂದವರೆಲ್ಲ ಸರ್ಕಾರ ಬದಲಾವಣೆಯಾಗ ಆ್ಯಡ್ ಮಾಡ್ತಾ ಅದು ಇನ್ಕಂಪ್ಲೀಟ್ ಆಗಿ ಉಳಿದೋಗಿತ್ತು. ಮತ್ತೆ ಈ ಸರಿ ನಾವು ಬಂದಮೇಲೆ ವಾಪಸ್ ಅದನ್ನೆಲ್ಲ ಒಂದು ಇನ್ಸ್ಪೆಕ್ಟ್ ಮಾಡಿ ಡೀಟೇಲ್ ಪ್ರೈವೇಟ್ ರಿಪೋರ್ಟ್ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಸುಮಾರು 23 ಕೋಟಿ ರೂಪಾಯಿ 23 ಕೋಟಿಗಳ ಪರಿಷ್ಕರಣೆ ಆಡಳಿತ ಮಂಜೂರಾತಿ ಕಂಪ್ಲೀಟ್ ಮಾಡಬೇಕು. ಮುಗಿತದೆ. ಅದು ಏನಾಯ್ತು, ನಾವು ಇದ್ದಾಗೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಬಂದವ್ರು ಏನು ಮಾಡಿದ್ರು, ಇದಕ್ಕೆ ಈ ರೂಮ್ ಹಾಕು, ಇನ್ನೊಂದು ಬಾತ್ರೂಮ್ ಹಾಕು. ಅದಕ್ಕೆ ನಿಮ್ಮ ಅವಧಿಯಲ್ಲೇ ಕಂಪ್ಲೀಟ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಈಗ ಇಲ್ಲೇ ಮಾಡೋದು. ಸ್ಟಾರ್ಟಿಂಗ್ ಎಷ್ಟಿತ್ತು ಸರ್? ಈಗ 40 ಕೋಟಿ ಮೇಲೆ ಆಗುತ್ತೆ. 18 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ರು ಹಿಂದೆ, ಈಗ 23. ಇದಕ್ಕೆ 1994 ಕೊಟ್ಟು ನಾವು ಆವಾಗಲೇ ಮುಗಿಸ್ಬೇಕಂತ ಇದ್ವಿ. ಅಲ್ಲಿ ಸರ್ಕಾರ ಬದಲಾವಣೆ 1990 ನಾವು ತೋತದ್ವಿ. ನಂತರ ಬಂದ ಸರ್ಕಾರಗಳು ಅವರು ಅಡಿಷನ್ ಮಾಡ್ತಾ ಹೋದ್ರು, ಹೊರತು ಅದಕ್ಕೆ ಗ್ರ್ಯಾಂಟ್ ಕೊಡಲಿಲ್ಲ. ಮತ್ತೆ ನಾವು ಬಂದ ಮೇಲೆ ಇದನ್ನೆಲ್ಲ ರಿವ್ಯೂ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಒಂದು DPR ಮಾಡಿ ಇಟ್ಟು ಕಂಪ್ಲೀಟ್ ಏನು ಬೇಕು ಅಂತೇಳಿ ಇದನ್ನು ಮಾಡಿ ಇವತ್ತು ಮೂಡಾ ವತಿಯಿಂದ 18% ಗ್ರಾಂಟಲ್ಲಿ 23% ಹಣ ತಗೊಂಡು ಮಾಡಿದ್ವಿ. ಹಿಂದೆನೂ ಕೂಡ ಆ ಸೈಟ್ಗೆ ಮತ್ತು ಕಟ್ಟಡಕ್ಕೆ ಜಿಲ್ಲಾ ಪಂಚಾಯತು, ಕಾರ್ಪೊರೇಷನ್, ಮೂಡಾ 18% ಹಣದಲ್ಲಿ ಆಯಾ ಪೋರ್ಷನ್ ಕೊಟ್ಟು ಕಟ್ಟಡ ಮಾಡಿದ್ವಿ ಅಲ್ಲಿ. ಸೊ ಅಲ್ಲಿ ಕಾಲಕ್ಕೆ ಬಂದಂಥ ಸರ್ಕಾರಗಳು ಮಾಡಿಬಿಟ್ರೆ ಆವಾಗಲೂ ಮುಗಿದೋಯ್ತಾ ಇತ್ತು. ಅವರು ಅಡಿಷನ್ ಮಾಡ್ತಾ ಹೋದ್ರು, ದುಡ್ಡು ಕೊಡಲಿಲ್ಲ. ಸೊ ಇದು ಹೆಚ್ಚು ಹಣ ಬೇಕಾಯಿತು, ಕಟ್ಟಡ ಹಾಗೆ ನಿಂತಾಯಿತು. ಫೈನಲಿ ನಾನು ಮುಖ್ಯಮಂತ್ರಿಗಳು ಹೋದಾಗ ಇನ್ಸ್ಪೆಕ್ಟ್ ಮಾಡಿ ಇದು ಒಂದು ಸ್ಟ್ರೋಕ್ ಅದು ಮುಗಿಸೋಣ ಅಂತ ಹೇಳಿ ಮಾಡಿದ್ಮೇಲೆ ಅದನ್ನು ಮಂಜೂರಾತಿ